ಭಯಂಕರ ಗಾಳಿ ಬಂದು 400 ಅಡಿಕೆ ಮರ ಹೋಯಿತು. ಅಲ್ಲಿ ಹೆಚ್ಚಿನದ್ದಲ್ಲಿ ಕೂಡ ಮೆಣಸಿನ ಬಳ್ಳಿ ಇತ್ತು. ಸುಮಾರು 3 ವರ್ಷ ಪ್ರಾಯದ ಪಣಿಯೂರು ಮೆಣಸಿನ ಬಳ್ಳಿ. 2 ವರ್ಷದಲ್ಲಿ ಅಡಿಕೆ ಮರ ಮತ್ತೆ ಕುಂಬಾಗಿ ಬಿದ್ದು ಹೋಗ್ತದೆ. ಮೆಣಸಿನ ಬಳ್ಳಿ ಕೂಡ ಅದರೊಟ್ಟಿಗೆ ಬಿದ್ದು ಹೋಗ್ತದೆ, ಪೂರ್ತಿ ನಷ್ಟ ಆಗ್ತದೆ. ಇದಕ್ಕೆ ಏನಾದರೂ ಪರಿಹಾರ ಉಂಟೋ ಅಂತ ಹೇಳಿ ನಾನು ಯೋಚನೆ ಮಾಡುವಾಗ, ನಮ್ಮ ಮನೆ ಹತ್ತಿರದಲ್ಲಿ ಹಾಕಿದಂತ ಒಂದು ವಿದ್ಯುತ್ ಕಂಬಕ್ಕೆ ಅದರಷ್ಟಕ್ಕೆ ಬೇಳೆ ಹೋದಂತ ಅವಳಿನ ಬೆಳೆಸಿದ ಬಳ್ಳಿಯನ್ನು ನೋಡಿದೆ, ಅಕಸ್ಮಾತ್ ಆಗಿ ನೋಡಿದೆ. ಅದು ಸುಮಾರು ಒಂದು 15 ಫೀಟ್ ವರೆಗೆ ಹೋಗಿ ಚೆನ್ನಾಗಿ ಅದರಲ್ಲಿ ಮೆಣಸಾಗುವುದನ್ನು ನೋಡಿದೆ ನಾನು. ಇದನ್ನೇ ನನ್ನ ತೋಟದೊಳಗೆ ಮಾಡಿ ಮೆಣಸಿನ ಬಳ್ಳಿಯನ್ನು ಉಳಿಸಿಕೊಳ್ಬಹುದು ಅಂತೇಳಿ ಆಲೋಚನೆ ಬಂದು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿದ್ಯುತ್ ಇಲಾಖೆಯವರು ಸೆಕೆಂಡ್ ಹ್ಯಾಂಡ್ ಕಂಬವನ್ನು ಕಡಿಮೆಗೆ ಆಕ್ಷನ್ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ನಾನು ಅದಕ್ಕೆ ಬೇಕಾದ ಜನರನ್ನು ಸಂಪರ್ಕ ಮಾಡಿ ವಿದ್ಯುತ್ ಇಲಾಖೆಯವರು ಆಕ್ಷನ್ ಮಾಡುವಂತ ಸೆಕೆಂಡ್ ಹ್ಯಾಂಡ್ ಕಂಬಗಳನ್ನು ಖರೀದಿ ಮಾಡಿದೆ. ಸತ್ತಂತ ಅಡಿಕೆ ಮರದ ಬುಡಕ್ಕೆ ಕರೆಂಟ್ ಕಂಬವನ್ನು ನೆಟ್ಟೆ. ಕರೆಂಟ್ ಕಂಬ ಅದು ಸಿಮೆಂಟಿನ ಕಂಬ ನೆಟ್ಟು ಅದಕ್ಕೆ ಈ ಅಡಿಕೆ ಮರವನ್ನು ಕಟ್ಟಿದೆ. ಮರು ವರ್ಷವೇ ನನಗೆ ಇಂಬ ಹಾಕಿದ ಅಡಿಕೆ ಮರದಲ್ಲಿ ಸುಮಾರು 75 kg ಮೆಣಸು ಸಿಕ್ಕಿತು.